ಕಾಲವನ್ನು ಮೀರಿ ಹೋಗಬಹುದಾದ ಪ್ರಜ್ಞೆಯ ಒಂದು ನಿರ್ದಿಷ್ಟ ಆಯಾಮವಿದೆ. ಅವನ ಜೀವವನ್ನು ಸೆಳೆಯೋದಕ್ಕೆ ಯಮ ಬಂದಾಗ ಜೀವಶಕ್ತಿಯ ರೀತಿ ನೀತಿಗಳನ್ನು ತಿಳ್ಕೊಂಡಿದ್ದ ಮಾರ್ಕಂಡೇಯ ಒಂದು ಸರಳ ವಿಷಯವನ್ನು ಮಾಡಿದ. ಅವನು 15 ವರ್ಷದ ಹುಡುಗನಾಗೆ ಜೀವಿಸಿದ ಅಂತಾರೆ. ಯಾಕಂದ್ರೆ ಅವನು ನಾವು ಕಾಲಭೈರವ ಅಂತ ಕರೆಯೋ ಪ್ರಜ್ಞೆಯ ಆಯಾಮವನ್ನು ಸ್ಪರ್ಶಿಸಿದ. ನಾವು ಶಿವನನ್ನ ವಿವಿಧ ಶಕ್ತಿ ರೂಪಗಳಲ್ಲಿ ನೋಡಿದ್ದೀವಿ. ಕಾಲಭೈರವ ಶಿವನ ಒಂದು ವಿಶಿಷ್ಟ ಅಭಿವ್ಯಕ್ತಿ. ಅದು ಕಾಲದ ರೂಪದಲ್ಲಿದೆ. ನಿಮಗೆ ಕಾಲವನ್ನ ನಿಯಂತ್ರಿಸಕ್ಕಾಗಲ್ಲ, ಅದು ತನ್ನದೇ ಗತಿಯಲ್ಲಿ ನಡೀತಿದೆ. ಶಕ್ತಿಯನ್ನು ನಿರ್ವಹಿಸಬಹುದು, ಅದರೊಂದಿಗೆ ಆಡಬಹುದು. ಕಾಲ ತನ್ನದೇ ಗತಿಯಲ್ಲಿ ನಡೀತಿದೆ. ಆದರೆ ಕಾಲವನ್ನು ಮೀರಿ ಹೋಗಬಹುದಾದ ಪ್ರಜ್ಞೆಯ ಒಂದು ನಿರ್ದಿಷ್ಟ ಆಯಾಮವಿದೆ. ಪ್ರಜ್ಞೆಯ ಆ ಆಯಾಮವನ್ನು ಕಾಲಭೈರವ ಅಂತಾರೆ. ಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಇದೆ. ನೀವೆಲ್ಲರೂ ಕೊನೆ ಪಕ್ಷ ಭಾರತೀಯರು ಮಾರ್ಕಂಡೇಯನ ಬಗ್ಗೆ ಕೇಳಿರಬಹುದು. ಮಾರ್ಕಂಡೇಯನ ಕಥೆಯನ್ನ ಹಲವು ವಿಧಗಳಲ್ಲಿ ಹೇಳಲಾಗುತ್ತೆ. ಮಾರ್ಕಂಡೇಯ ಸಣ್ಣ ಹುಡುಗ. ಅವನು ಹುಟ್ಟಿದಾಗ ಹುಟ್ಟೋ ಮುನ್ನ ಈ ಆಯ್ಕೆ ಮಾಡಲಾಗಿತ್ತು. 100 ವರ್ಷಗಳ ಕಾಲ ಬದುಕೋ ಮೂರ್ಖ ಮಗು ಅಥವಾ 16 ವರ್ಷಗಳ ಕಾಲ ಮಾತ್ರ ಬದುಕೋ ಮೇಧಾವಿ ಚೇತನವನ್ನು ಹೊಂದೋ ಆಯ್ಕೆಯನ್ನು ತಂದೆ ತಾಯಿ ಮಾಡಬೇಕಿತ್ತು. ಅವರು ವಿವೇಕಿಗಳು. ಅಗಾಧ ಸಾಮರ್ಥ್ಯವಿರೋ ಮೇಧಾವಿ ಮಗುವನ್ನು ಹೊಂದೋ ಆಯ್ಕೆ ಮಾಡಿದರು. ಆದರೆ ದಿನಗಳು ವರ್ಷಗಳು ಕಳೆದಂತೆ ಅವರು ಹಿಂಸೆ ಪಟ್ಟರು. ಯಾಕಂದರೆ ಅವನ ಸಾವಿನ ದಿನ ಗೊತ್ತಿದೆ. ಪ್ರತಿ ಮಗುವಿನ ಸಾವು ನಿಶ್ಚಿತ, ಆದರೆ ನಿಮಗೆ ಸಾವಿನ ದಿನ ಗೊತ್ತಿಲ್ಲ ಅಷ್ಟೇ. ಮಗುಗೂ ಗೊತ್ತಿರಲ್ಲ. ಆದ್ರೀಗ ಅವರಿಗೆ ಮಗುವಿನ ಕೊನೆ ದಿನ ಗೊತ್ತಿದೆ. ಹಾಗಾಗಿ ಬಹಳ ಹಿಂಸೆಗೊಳಗಾದ್ರು. ದಿನ ಹತ್ತಿರ ಬರ್ತಿದ್ದ ಹಾಗೆ ಆ ವಿಷಯವನ್ನ ಮಗುವಿಗೂ ಹೇಳಿದರು. ಯಾಕಂದ್ರೆ ಅವನು ಅಸಾಧಾರಣ ಮೇಧಾವಿ ಮತ್ತು ವಿವೇಕಿಯಾಗಿದ್ದ. ಆ ಘಳಿಗೆ ಬಂದಾಗ ಅವನ ಜೀವವನ್ನು ಸೆಳೆಯೋದಕ್ಕೆ ಸಾವಿನ ಅಧಿದೇವತೆ ಯಮ ಬಂದಾಗ ಜೀವಶಕ್ತಿಯ ರೀತಿ ನೀತಿಗಳನ್ನು ತಿಳ್ಕೊಂಡಿದ್ದ ಮಾರ್ಕಂಡೇಯ ಒಂದು ಸರಳ ವಿಷಯವನ್ನು ಮಾಡಿದ. ಅಲ್ಲಿ ಲಿಂಗದ ರೂಪದಲ್ಲಿ ಶಿವನ ಒಂದು ಪ್ರತಿಷ್ಠಿತ ಶಕ್ತಿ ರೂಪ ಇತ್ತು. ಅದು ಕಾಲಭೈರವನ ರೂಪದಲ್ಲಿ ಪ್ರಾಣ ಪ್ರತಿಷ್ಠಿತವಾಗಿತ್ತು. ಅವನು ಆ ಲಿಂಗವನ್ನ ತಬ್ಬಿಕೊಂಡ. ಲಿಂಗವನ್ನ ತಬ್ಬಿಕೊಂಡ ತಕ್ಷಣ ಕಾಲ ಸ್ಥಗಿತವಾಯಿತು ಮತ್ತು ಸಾವಿಗೆ ಅವನ ಹತ್ತಿರ ಸುಳಿಯಕ್ಕಾಗಲಿಲ್ಲ. ಸಾವು ಅಲ್ಲೇ ನಿಲ್ತು. ಪ್ರಜ್ಞೆಯ ಆ ಆಯಾಮ ಅವನೊಳಗೆ ತೆರೆದುಕೊಳ್ತು. ಅವನು ಕಾಲದ ಹಿಡಿತವನ್ನು ಮೀರಿ ಹೋದ. ಅವನು 15 ವರ್ಷದ ಹುಡುಗನಾಗೆ ಜೀವಿಸಿದ ಅಂತಾರೆ. ಅವನಿಗೆ 16 ಆಗ್ಲೇ ಇಲ್ಲ. ಯಾಕಂದ್ರೆ ಅವನು ನಾವು ಕಾಲಭೈರವ ಅಂತ ಕರೆಯೋ ಪ್ರಜ್ಞೆಯ ಆಯಾಮವನ್ನು ಸ್ಪರ್ಶಿಸಿದ. ಕಾಲ ಅಂದರೆ ಸಮಯ, ಕಾಲ ಅಂದರೆ ಶೂನ್ಯತೆ ಕೂಡ. ಒಂದು ಹಂತದಲ್ಲಿ ಕಾಲ ಅಂದರೆ ಚಕ್ರಗಳು, ಇನ್ನೊಂದು ಹಂತದಲ್ಲಿ ಕಾಲ ಅಂದರೆ ಚಕ್ರಗಳನ್ನು ಮೀರಿದ್ದು. ಇವನ್ನೇ ಸೂಕ್ಷ್ಮವಾಗಿ ಬೇರ್ಪಡಿಸಿ ಹೇಳಿದ್ದು. ಕಾಲ, ಕಾಲಭೈರವ, ಮಹಾಕಾಳ ಇವು ಆ ಒಂದನ್ನೇ ಅನುಭವದ ಬೇರೆ ಬೇರೆ ಆಯಾಮಗಳಲ್ಲಿ ಹೇಳ್ತಿವೆ. ಕಾಲದ ನಮ್ಮ ಈಗಿನ ಅನುಭವ ಪ್ರಕೃತಿಯ ಚಕ್ರಗಳಿಂದ ಆಗುತ್ತಿದೆ ಅಷ್ಟೇ. ಚಕ್ರಗಳಲ್ಲಿರೋದನ್ನ ಲೆಕ್ಕ ಮಾಡಬಹುದು. ಎಷ್ಟು ಸುತ್ತು ಹೊಡೀತು, ನಮಗೆ ಕಾಲ ಅರ್ಥ ಆಗ್ತಿರೋದು ಹಾಗಷ್ಟೇ. ಕಾಲಭೈರವ ಅದರ ಒಂದು ಮೂರ್ತ ರೂಪ. ನಮಗೆ ಅದು ಲಭ್ಯವಾಗೋ ಥರ ಒಂದು ಶಕ್ತಿ ವಲಯವನ್ನು ಸೃಷ್ಟಿಸಿ ಆ ಆಯಾಮವನ್ನು ಲಭ್ಯವಾಗಿಸೋದು. ನಮ್ಮಲ್ಲಿ ಈ ಪದವನ್ನು ಬಳಸೋ ರೀತಿ ತುಂಬ ಸೂಕ್ತವಾಗಿದೆ ಅಂತ ಅನ್ಸತ್ತೆ. ಯಾರಾದರೂ ಸತ್ತಾಗ ಅವರು ಕಾಲವಾದ್ರು ಅಂತಾರೆ, ಅಂದರೆ ಅವರ ಕಾಲ ಮುಗೀತು ಅಂತ. ಇದು ತುಂಬ ಸರಳ ಮತ್ತು ನಿಖರ. ಆಗಿದ್ದಿಷ್ಟೇ, ಕಾಲ ಮುಗೀತು. ನಾವು ಕಾಲದ ಕೀಲಿಗೊಂಬೆಗಳು ಅಂತ ಜನರಿಗೆ ಅರ್ಥ ಆಗಲ್ಲ. ಈಗ ನಡೀತಿದೆ,
ಬ್ಯಾಟ್ರಿ ಮುಗಿದಾಗ ಪುಫ್. ವಿಷಯ ಏನಂದ್ರೆ ಹೆಚ್ಚಿನವರಿಗೆ ಅರಿವಿರಲ್ಲ ಕಾಲ ಕಳೆದು ಹೋಗ್ತಿದೆ ಅಂತ. ತಾವು ಶಾಶ್ವತ ಅಂದ್ಕೋತಾರೆ. ಇಲ್ಲ, ನಾವು ಕಾಲದ ಕೀಲಿಗೊಂಬೆಗಳು. ಕಾಲ ಈಗ ನಮ್ಮ ಜೊತೆ ಆಟ ಆಡ್ತಿದೆ, ಅದು ಮುಗಿತಾ ಇದೆ. ನೀವು ಏನು ಮಾಡಿದ್ರೂ ಅದು ಮುಗಿಯತ್ತೆ, ಏನು ಮಾಡದೇ ಇದ್ರೂ ಅದು ಮುಗಿಯತ್ತೆ. ನೀವು ಜ್ವಾಲಾಮುಖಿ ಹಾಗೆ ತೀವ್ರವಾಗಿ ಉರಿದ್ರೂ ಅದು ಮುಗಿಯತ್ತೆ, ನೀರಸವಾಗಿದ್ರೂ ಮುಗಿಯತ್ತೆ. ಏನಾದರೂ ಮಾಡಿ ಅದು ಮುಗಿಯತ್ತೆ. ಅಂದಮೇಲೆ ನೀವು ಕಾಲದ ಗೊಂಬೆಯಷ್ಟೇ. ಕಾಲಭೈರವ ಆ ಆಯಾಮವನ್ನು ಲಭ್ಯವಾಗಿಸುತ್ತೆ. ಆಗ ನೀವು ಕಾಲದ ಅಧಿಪತಿ ಆಗ್ತೀರಾ. ನೀವು ಕಾಲದ ಅಧಿಪತಿಯಾದರೆ ಜೀವ ಮತ್ತು ಜೀವ ಪ್ರಕ್ರಿಯೆಯ ಅಧಿಪತಿ ಕೂಡ ಆಗಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ಕಾಲವೇ ಎಲ್ಲ ಜೀವ ಪ್ರಕ್ರಿಯೆಗಳ ತಳಹದಿ ಮತ್ತು ಮೂಲ.